ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 10A. ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಡೈರೆಕ್ಟ್ ಆಗಿ ನಾವು ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 10A ಏನಿದಪ್ಪ ಅಂದ್ರೆ, ನೋಡಿ, ಮೋನಿಕಾ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಡಿಸೈನರ್ ಫರ್ನಿಚರ್. ಮೋನಿಕಾ ಲಿಮಿಟೆಡ್ ಡಿಸೈನರ್ ಫರ್ನಿಚರ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಆಗಿದೆ. ಇಟ್ ಸೆಲ್ಸ್ ಗೂಡ್ಸ್ ಆನ್ ಎಕ್ಸ್ಟೆಂಡೆಡ್ ಕ್ರೆಡಿಟ್. ಈ ಒಂದು ಮೋನಿಕಾ ಲಿಮಿಟೆಡ್ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದೆ, ಕ್ರೆಡಿಟ್ ಮೇಲೆ ಸೇಲ್ ಮಾಡ್ತಾ ಇದೆ. ಮೋನಿಕಾ ಲಿಮಿಟೆಡ್ ಸೋಲ್ಡ್ ಫರ್ನಿಚರ್ ರುಪೀಸ್ 40 lakh. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೋನಿಕಾ ಲಿಮಿಟೆಡ್ ಸೇಲ್ ಮಾಡ್ತಾ ಇದೆ, ಸೋಲ್ಡ್ ಇನ್ ಸೆನ್ಸ್ ಸೇಲ್ ಮಾಡ್ತಾ ಇದೆ, ಫರ್ನಿಚರ್ ನ 40 lakh ಸೇಲ್ ಮಾಡ್ತಾ ಇದ್ದಾರೆ. ಟು ಎ ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಟು ದಿ ಪೇಮೆಂಟ್ ಅಗೇನ್ಸ್ಟ್ ವಿಚ್ ವಾಸ್ ರಿಸೀವಬಲ್ ಆಫ್ಟರ್ 12 months ವಿತ್ ಇನ್ ಇಂಟ್ರೆಸ್ಟ್ ಅಟ್ ದಿ ರೇಟ್ ಆಫ್ 3% ಪರ್ ಆನಮ್. ನೋಡಿ, ಮೋನಿಕಾ ಲಿಮಿಟೆಡ್ ಫರ್ನಿಚರ್ನ 40 ಲ್ಯಾಕಿಗೆ ಸೇಲ್ ಮಾಡ್ತಾ ಇದೆ, ಯಾವುದೋ ಒಬ್ಬ ಟು ಎ ಕಸ್ಟಮರ್ಗೆ. ಸೊ 40 ಲ್ಯಾಕಿಗೆ ಸೇಲ್ ಮಾಡ್ತಾ ಇದೆ, 40 ಲ್ಯಾಕ್ ಅನ್ನ ರಿಸೀವ್ ಮಾಡ್ಕೋಬೇಕು. ಬಟ್ ದ ಪೇಮೆಂಟ್ ಅಗೇನ್ಸ್ಟ್ ವಿಚ್ ವಾಸ್ ರಿಸೀವಬಲ್ ಆಫ್ಟರ್ 12 months ವಿತ್ ಇನ್ ಇಂಟ್ರೆಸ್ಟ್ ರೇಟ್ ಆಫ್ 3% ಪರ್ ಆನಮ್. ಇವಾಗ ಸೇಲ್ ಮಾಡ್ತಾ ಇದ್ದೀನಿ, ನಾನು 40 ಲಕ್ಷ ಇವಾಗ ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಆ ರಿಸೀವ್ ಮಾಡ್ಕೊಳ್ಳೋಕೆ ರಿಸೀವ್ ಮಾಡ್ಕೊಳ್ತಕ್ಕಂಥ 40 ಲಕ್ಷನ ಯಾವಾಗ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಫ್ಟರ್ 12 months ಆದ್ಮೇಲೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ವಿತ್ ಅನ್ ಇಂಟ್ರೆಸ್ಟ್ ಆಫ್ 3% ಪರ್ ಆನಮ್. ಇವತ್ತು ಸೇಲ್ ಮಾಡಿದ್ದಾರೆ, ಬಟ್ 1 ವರ್ಷ ಆದ್ಮೇಲೆ, 12 months ಅಂದ್ರೆ 1 ವರ್ಷ ಆದ್ಮೇಲೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. 3% ಇಂಟ್ರೆಸ್ಟ್ ಜೊತೆಗೆ, ಅಂದ್ರೆ 40 ಲ್ಯಾಕ್ ಸೇಲ್ ಮಾಡಿರೋ ಪ್ರೈಸು ಬರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಅನ್ನು ಕೂಡ 3% ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊಳ್ತಾರೆ ಆಫ್ಟರ್ 12 months ಆದ್ಮೇಲೆ ಅಂತ ಹೇಳಿರ್ತಕ್ಕಂಥದ್ದು. ದಿ ಮಾರ್ಕೆಟ್ ರೇಟ್ ಆಫ್ ದಿ ಡೇಟ್ ಆಫ್ ದಿ ಟ್ರಾನ್ಸಾಕ್ಷನ್. ಮಾರ್ಕೆಟ್ ರೇಟ್ ಅವತ್ತಿನ ದಿನ, ಯಾವಾಗ ನೀವು ಸೇಲ್ ಮಾಡಿರೋ ದಿನ, ಮಾರ್ಕೆಟ್ ರೇಟ್ ಆಫ್ ಆನ್ ದ ಡೇಟ್ ಆಫ್ ಟ್ರಾನ್ಸಾಕ್ಷನ್ 8% ಇದೆಯಾ ಅಂತ ಹೇಳಿದ್ದಾರೆ. ಹೌ ವಿಲ್ ಮೋನಿಕಾ ಲಿಮಿಟೆಡ್ ರೆಕಗ್ನೈಸ್ ದಿ ರೆವಿನ್ಯೂ. ಹೇಗೆ ಮೋನಿಕಾ ಲಿಮಿಟೆಡ್ ಎಷ್ಟು ರೆವಿನ್ಯೂನ ರೆಕಗ್ನೈಸ್ ಮಾಡುತ್ತೆ, ಅಂಡ್ ಪ್ರೆಸೆಂಟ್ ರೆವಿನ್ಯೂ ಫಾರ್ ದಿ ಅಬೌವ್ ಟ್ರಾನ್ಸಾಕ್ಷನ್ ಆಸ್ ಪರ್ ಇನ್ ಅಕಾರ್ಡೆನ್ಸ್ ವಿತ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 115. ಸೊ 115 ಬಂದು ರೆವಿನ್ಯೂ ಫ್ರಮ್ ಕಾಂಟ್ರಾಕ್ಟ್ ವಿತ್ ಕಸ್ಟಮರ್ ಮೇಲೆ ಇರ್ತಕ್ಕಂಥ ಈ ಕ್ವಶನ್. ಹೇಗೆ ಮೋನಿಕಾ ಲಿಮಿಟೆಡ್ ರೆವಿನ್ಯೂನ ರೆಕಗ್ನೈಸ್ ಮಾಡುತ್ತೆ, ಮತ್ತೆ ಆ ಒಂದು ರೆವಿನ್ಯೂನ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ತರ ಒಂದು ಕ್ವಶನ್ಸ್ ಅನ್ನ ನೀವು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಅಲ್ಲಿ. ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ ನೋಡ್ತಾ ಹೋಗಿ. ಸೊ ಫಸ್ಟ್ ಈಗ ಹೌ ಮೋನಿಕಾ ಲಿಮಿಟೆಡ್ ರೆಕಗ್ನೈಸ್ ಅಂತ ಹೇಳಿದಾರೆ, ಹೇಗೆ ರೆವಿನ್ಯೂನ ರೆಕಗ್ನೈಸ್ ಮಾಡ್ತಾರೆ, ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ರೆವಿನ್ಯೂ calculation of total revenue to be ರಿಸೀವ್ಡ್. ಎಷ್ಟು ರೆವಿನ್ಯೂನ ರಿಸೀವ್ ಮಾಡ್ಕೋಬೇಕು, ರೆಕಗ್ನೈಸ್ ಇನ್ ಸೆನ್ಸ್ ಎಷ್ಟು ರೆವಿನ್ಯೂ ಸಿಗುತ್ತೆ ಅಂತ ಅರ್ಥ. ಸೊ ಯಾರು ಮೋನಿಕಾ ಲಿಮಿಟೆಡ್ಗೆ ಎಷ್ಟು ರೆವಿನ್ಯೂ ಸಿಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಜಸ್ಟ್ 2 ಕಾಲಮ್ಸ್ ಅನ್ನ ಹಾಕೊಳ್ತೀನಿ, ದಟ್ಸ್ ಎನಫ್. ಕಾಲಮ್ ಸಾಕು. ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಕಾಲಮ್ ಬಂದು ಅಮೌಂಟ್. 2 ಕಾಲಮ್, ಎಷ್ಟು ಅಮೌಂಟ್ ಅನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಸೊ ನೋಡಿ, ಈಗ ಫಸ್ಟ್ ಈಗ ನೀವೇ ಕ್ಯಾಶುವಲ್ ಆಗಿ ಯೋಚನೆ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗುತ್ತೆ. ಎಷ್ಟು ರೆವಿನ್ಯೂ ಬರುತ್ತೆ ಅಂದ್ರೆ, ಈಗ ಮೋನಿಕಾ ಲಿಮಿಟೆಡ್ ಸೇಲ್ ಮಾಡ್ತಾ ಇದೆ ಫರ್ನಿಚರ್ ಅನ್ನ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೆ? 40 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೆ. ಅಂದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಅಮೌಂಟ್ 40 ಲಕ್ಷ ರಿಸೀವ್ ಆಗುತ್ತೆ ತಾನೆ. ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? 40 ಲಕ್ಷ ಕೊಟ್ಟಿದ್ದಾರೆ. ಸೊ ಅದು ಕೂಡ ರಿಸೀವ್ ಆಗೋದ್ರಿಂದ ದಟ್ ಇಸ್ ಕಾಂಟ್ರಾಕ್ಟ್ ಪ್ರೈಸ್ ಆರ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಪ್ಪ ಅಂದ್ರೆ, ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 40 ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು. ನೋಡಿ, 40 ಲಕ್ಷನೂ ನಾನು ರಿಸೀವ್ ಮಾಡ್ಕೊಳ್ತೀನಿ. ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಆಡ್, ನಾನು 40 ಲಕ್ಷನು ಸೇಲ್ ಮಾಡಿದ ದಿನನೇ ರಿಸೀವ್ ಮಾಡ್ಕೊಳ್ತಾ ಇಲ್ಲ, ಕ್ರೆಡಿಟ್ ಬೇಸ್ ಮೇಲೆ ಸೇಲ್ ಮಾಡ್ತಾ ಇರೋದು. ಸೊ ಸೇಲ್ ಮಾಡ್ತಾರೆ 40 ಲಕ್ಷ ಯಾವ್ದೋ ಒಬ್ಬ ಕಸ್ಟಮರ್ಗೆ, ಪೇಮೆಂಟ್ ಅಗೇನ್ಸ್ಟ್ ವಿಚ್ ವಾಸ್ ರಿಸೀವಬಲ್ ಆಫ್ಟರ್ 12 months ಆದ್ಮೇಲೆ ರಿಸೀವ್ ಮಾಡ್ಕೊಳ್ತಾರಂತೆ 40 ಲಕ್ಷನ, ವಿತ್ ಎನ್ ಇಂಟ್ರೆಸ್ಟ್ ಆಫ್ 3%. ನೋಡಿ, 40 ಲಕ್ಷ ಜೊತೆಗೆ ಇನ್ನೇನು ಕಾಂಟ್ರಾಕ್ಟ್ ಪ್ರೈಸ್ 40 ಲಕ್ಷ ಜೊತೆಗೆ ಇಂಟ್ರೆಸ್ಟ್ ಅನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದಾರಂತೆ. ಹಾಗಾಗಿ ಆಡ್ ಇಂಟ್ರೆಸ್ಟ್ ಅಟ್ 3% ಪರ್ ಆನಮ್. ಯಾವುದ್ರ ಮೇಲೆ 3% ಅಂದ್ರೆ, ಈ 40 ಲ್ಯಾಕ್ ಮೇಲೆ
3% ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿದಾರಂತೆ. ಸೊ ಈ 3% 40 ಲ್ಯಾಕ್ ಮೇಲೆ 3% ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿದ್ರೆ ಸೊ ನಮಗೆ 1,20,000 ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಮೋನಿಕಾ ಲಿಮಿಟೆಡ್ ಟೋಟಲ್ ಎಷ್ಟು ರೆವಿನ್ಯೂನ ರಿಸೀವ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಟೋಟಲ್ ರೆವಿನ್ಯೂ ಟು ಬಿ ರಿಸೀವ್ಡ್ ಎಷ್ಟು ರೆವಿನ್ಯೂನ ರಿಸೀವ್ ಮಾಡ್ಕೊಳ್ತಾರೆ ಅಂದ್ರೆ, ಸೊ 40 ಲ್ಯಾಕ್ ಸೆಲ್ಲಿಂಗ್ ಪ್ರೈಸ್ನು ರಿಸೀವ್ ಮಾಡ್ಕೊಳ್ತಾರೆ, ಪ್ಲಸ್ ಇಂಟ್ರೆಸ್ಟ್ 1,20,000 ರಿಸೀವ್ ಮಾಡ್ಕೋಬೇಕಾಗುತ್ತೆ, ಇಂಟ್ರೆಸ್ಟ್ನು ಕೂಡ ರಿಸೀವ್ ಮಾಡ್ಕೊಳ್ತಾರೆ. ಹಾಗಾಗಿ ಟೋಟಲ್ ರೆವಿನ್ಯೂ ಟು ಬಿ ರಿಸೀವ್ಡ್ ಎಷ್ಟಪ್ಪ ಅಂತ ಹೇಳಿದ್ರೆ 41,20,000 ಟೋಟಲ್ ಅಮೌಂಟ್ ಟು ಬಿ ರಿಸೀವ್ಡ್, ಅಥವಾ ಟೋಟಲ್ ರೆವಿನ್ಯೂ ಟು ಬಿ ರಿಸೀವ್ಡ್. ಎಷ್ಟು ರೆವಿನ್ಯೂನ ರಿಸೀವ್ ಮಾಡ್ಕೊಳ್ತಾರೆ ಅಂದ್ರೆ ಟೋಟಲ್ ಸೊ 41,20,000 ರೆವಿನ್ಯೂನ ರಿಸೀವ್ ಮಾಡ್ಕೊಳ್ತಾರೆ. ಇದು ಮೊದಲನೇ ಪಾರ್ಟ್. ಅವ್ರು ಹೇಳಿರೋದು ಹೌ ವಿಲ್ ಮೋನಿಕಾ ರೆಕಗ್ನೈಸ್ ಅಂತ ಹೇಳಿದಾರಲ್ಲ, ಎಷ್ಟು ರೆವಿನ್ಯೂನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಸೊ 41,20,000. ಸಿಂಪಲ್. ಸೆಲ್ಲಿಂಗ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ 40 ಲಕ್ಷನೂ ರಿಸೀವ್ ಮಾಡ್ಕೊಳ್ತಾರೆ, ಪ್ಲಸ್ ಇಂಟ್ರೆಸ್ಟು 3% ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಅವರು 1 ವರ್ಷ ಆದ್ಮೇಲೆ ರಿಸೀವ್ ಮಾಡ್ಕೊಳ್ಳೋದ್ರಿಂದ 3% ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. 40 ಲ್ಯಾಕ್ ಮೇಲೆ 3% ಮಾಡಿದ್ರೆ 1,20,000 ಬರುತ್ತೆ. ಟೋಟಲ್ 41,20,000 ನಮಗೆ ಟೋಟಲ್ ರೆವಿನ್ಯೂ ಸಿಗುತ್ತೆ. ಇದು ಮೊದಲನೇ ಪೋರ್ಷನ್. ರೆಕಗ್ನೈಸ್ ರೆವಿನ್ಯೂ ಅಂದ್ರೆ ಎಷ್ಟು ರೆವಿನ್ಯೂ. ಇನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪ್ರೆಸೆಂಟ್ ರೆವಿನ್ಯೂನ ತೋರಿಸಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ಕೂಡ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾಕೆಂದ್ರೆ ಅವ್ರು ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ಕೂಡ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. ಸೊ ಐ ಥಿಂಕ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಫಾರ್ಮುಲಾ ಇದೆ ಅಂತಕ್ಕಂಥದ್ದು. ಸಿಂಪಲ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಟೋಟಲ್ ರೆವಿನ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ರೆವಿನ್ಯೂ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಪವರ್ ಆಫ್ ಹೋಲ್ ಟು ದಿ ಪವರ್ ಆಫ್ ಎನ್. ಸೊ ಇದು ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಏನಪ್ಪಾ ಅಂದ್ರೆ ಈ ಒಂದು ಫಾರ್ಮುಲಾ ಗೊತ್ತಿರಿ. ಟೋಟಲ್ ರೆವಿನ್ಯೂ ಇಂಟು ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಆರ್. ಟೋಟಲ್ ರೆವಿನ್ಯೂ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ ಎನ್. ಸೊ ಈಗ ನಾವು ಕ್ಯಾಲ್ಕುಲೇಷನ್ ಫಾರ್ಮುಲಾಗೆ ಸಿಂಪಲ್ ಆಗಿ ಅಪ್ಲೈ ಮಾಡ್ತಾ ಹೋಗೋಣ. ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅದನ್ನ. ಈಗ ಟೋಟಲ್ ರೆವಿನ್ಯೂ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ. 41,20,000 ಟೋಟಲ್ ರೆವಿನ್ಯೂ ಇದೆ. ಇಂಟು 1 ಹಾಗೆ ಕಾಮನ್ ಆಗಿರುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಆರ್. ಅಂದ್ರೆ ಏನಪ್ಪಾ ಅಂದ್ರೆ ಆರ್ ಸ್ಟ್ಯಾಂಡ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟ್, ದಟ್ ಈಸ್ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಆನ್ ದಿ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಆದ ದಿನ. ಅಲ್ಲಿ ಹೇಳಿದೆ ನೋಡಿ, ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಆನ್ ದಿ ಡೇಟ್ ಆಫ್ ಟ್ರಾನ್ಸಾಕ್ಷನ್ 8% ಇದೆ. 8% ಮಾಡ್ಕೋಬೇಕು. ಅಂದ್ರೆ 8% ಅಂದ್ರೆ 8 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ಸೊ ನಿಮಗೆ ಪರ್ಸೆಂಟ್ ಆರ್ ಸಿಗುತ್ತೆ. ದಟ್ ಇಸ್ ಆರ್ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. 8 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ 8.08 ಸಿಗುತ್ತೆ. ದಟ್ ಈಸ್ 1 ಪ್ಲಸ್ ಆರ್ ಅಂತ ಹೇಳಿದ್ರೆ 8% ಇದೆ. 8 ಬೈ 100 ಮಾಡಿಕೊಂಡ್ರೆ ನಿಮಗೆ 0.08 ಸಿಗುತ್ತೆ. ಸೊ ದಟ್ ಈಸ್ ಆರ್ ಸ್ಟ್ಯಾಂಡ್ ಫಾರ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್. ಅಂಡ್ ಎನ್ ಸ್ಟ್ಯಾಂಡ್ ಫಾರ್, ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ಅಂತ ಹೇಳಿದ್ರೆ 12 ಮಂತ್ಸ್ ಅಂತ ಹೇಳಿದ್ರೆ 12 ಮಂತ್ಸ್ ಅಂದ್ರೆ 1 ವರ್ಷ ಅಂತ ಅರ್ಥ. 1 ವರ್ಷ 12 ಮಂತ್ಸ್ ಅಂದ್ರೆ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ 41 ಲ್ಯಾಕ್, ಸಿಂಪ್ಲಿಫೈ ಅನ್ನ ಮಾಡ್ತಾ ಹೋದ್ರೆ ಹಾಗೆ ಇರಲಿ, 41,20,000 ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಮಾಡಿದ್ರೆ ದಟ್ ಈಸ್ ಅಗೈನ್ ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ. 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂತ ಹೇಳಿದ್ರೆ 1 ಪ್ಲಸ್ 0.08 ಮಾಡಿದ್ರೆ ಇಂಟು 1 ಮಾಡಿದ್ರೆ 1.08 ಬರುತ್ತೆ. 1.08 ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ 1 ಪ್ಲಸ್ 0.8 1 ಪ್ಲಸ್ 0.08 ಪವರ್ ಆಫ್ 1 ಮಾಡ್ಕೊಳ್ಳಿ, ನಿಮಗೆ ಸೇಮ್ ಅಮೌಂಟ್ ಸೇಮ್ ಸಿಗುತ್ತೆ. ಅಗೈನ್ ಮತ್ತೆ ಸಿಂಪ್ಲಿಫೈ ಮಾಡಿ. ಸೊ ನಿಮ್ಗೆ ಏನಿದೆ 41,20,000 ಇಂಟು 1 ಡಿವೈಡೆಡ್ ಬೈ 1.08 ಡೈರೆಕ್ಟಾಗಿ ನೀವು ಮಾಡಿದ್ರೆ ನಿಮಗೆ 38 ಲ್ಯಾಕ್. ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 38
14,815 ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಸಿಗುತ್ತೆ. ಇದು ನಮ್ಮ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. ಅವರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇರೋದು ಪ್ರೆಸೆಂಟ್ ರೆವಿನ್ಯೂ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಪ್ರೆಸೆಂಟ್ ರೆವಿನ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಟೋಟಲ್ ರೆವಿನ್ಯೂ ಇಂಟು 1/1 ಪ್ಲಸ್ ಆರ್ ಪವರ್ ಆಫ್ ಎನ್ ಯೂಸ್ ಮಾಡಿ. ಸೊ ಟೋಟಲ್ ರೆವಿನ್ಯೂ 14,120,000 ಇದೆ, ಇಂಟು 1 ಆಗಿರುತ್ತೆ, ಡಿವೈಡೆಡ್ ಬೈ 1 ಹಾಗೆ ಕಾನ್ಸ್ಟೆಂಟ್ ಇರುತ್ತೆ. ಆರ್ ಅಂದರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದೆ ಅಷ್ಟು ಪರ್ಸೆಂಟ್ ಮಾರ್ಕ್ಗಳು ತಗೊಳ್ಳಿ. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ 12 ಮಂತ್ಸ್ ಇದೆ, ದಟ್ ಈಸ್ 1 ಮಂತ್ ಅಂತ. ನೀವು ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡೋದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಸಿಗುತ್ತೆ. ಇದು ಎರಡನೇ ಪಾಯಿಂಟು. ಈಗ ನನ್ನ ಟೋಟಲ್ ರೆವಿನ್ಯೂ ಎಷ್ಟು ಸಿಗುತ್ತೆ? 41,20,000. ಪ್ರೆಸೆಂಟ್ ವ್ಯಾಲ್ಯೂ ರೆವಿನ್ಯೂ ಬಂದ್ಬಿಟ್ಟು 38,14,815 ಇದೆ. ಇವೆರಡಕ್ಕೂ ಏನು ಡಿಫ್ರೆನ್ಸ್ ಇದೆಯಲ್ಲಪ್ಪ, ಆ ಡಿಫ್ರೆನ್ಸ್ ಇರೋದೇ ಮೂರನೇ ಅಂಶ, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಏನು ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಸಿಂಪಲ್. ಇಂಟ್ರೆಸ್ಟ್ ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಈಕ್ವಲ್ಸ್ ಟೋಟಲ್ ರೆವಿನ್ಯೂ ಟು ಬಿ ರಿಸೀವ್ಡ್ ಮೈನಸ್ ಮಾಡಬೇಕು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. ಟೋಟಲ್ ರೆವಿನ್ಯೂ ಟು ಬಿ ರಿಸೀವ್ಡ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ನೀವು ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ ಅದನ್ನ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈಗ ನಿಮಗೆ ಟೋಟಲ್ ರೆವಿನ್ಯೂ ಗೊತ್ತಿದೆ 41,20,000 ನಿಮ್ಮ ಹತ್ರ ಟೋಟಲ್ ರೆವಿನ್ಯೂ ಇರ್ತಕ್ಕಂಥದ್ದು. ಮೈನಸ್ ಮಾಡಿ, ಮೈನಸ್ ಮಾಡಿದರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಬಂದು 38,14,815 ಇದೆ. ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಅಮೌಂಟ್ ಏನಿದೆ 3,05,815 ಏನು ಬರುತ್ತೆ, ಇದನ್ನ ಸೊ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ 41,20,000 ಮೈನಸ್ 38,14,815 ನೀವು ಮೈನಸ್ ಮಾಡಿದ್ರೆ ನಿಮಗೆ 3,05,185 ಬರುತ್ತೆ. 185 ಬರುತ್ತೆ, ನಾಟ್ 815, ದಟ್ ಈಸ್ 185 ನಿಮಗೆ ಸಿಗುತ್ತೆ. ಅದನ್ನ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ನೋಡಿ, ಈ ತರ ಕ್ವಶನ್ಸ್ ಕೇಳಿದಾಗ ನೀವು ಟೋಟಲ್ ರೆವಿನ್ಯೂನು ಮಾಡಬೇಕು, ಪ್ರೆಸೆಂಟ್ ರೆವಿನ್ಯೂ ಮಾಡಬೇಕು. ಇವೆರಡು ಮಾಡಿದ್ರೆ ನಿಮ್ಗೆ 90% ಮುಗ್ದೋದಂಗೆ. ಸೊ ಟೋಟಲ್ ರೆವಿನ್ಯೂ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ರೆವಿನ್ಯೂ ನಿಮಗೆ ಇಂಟ್ರೆಸ್ಟ್ ಡಿಫ್ರೆನ್ಸ್ ಅಮೌಂಟ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇಷ್ಟು ಮಾಡಿದ್ದಾದ್ಮೇಲೆ ನಿಮಗೆ ಗೊತ್ತಿದೆ ಜರ್ನಲ್ ಎಂಟ್ರಿ ಹೇಗೆ ಅಂತ. ಫಸ್ಟ್ ಒನ್ ಡೇಟ್, ಸೆಕೆಂಡ್ ಕಾಲಮ್ ಒಂದು ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ದೆನ್ ಕ್ರೆಡಿಟ್. ಸೊ ಕ್ವಶನ್ ಅಲ್ಲಿ ನಮ್ಗೆ ಯಾವುದೇ ತರದ ಡೇಟ್ ಬಗ್ಗೆ ಏನು ಕೊಟ್ಟಿಲ್ಲ, ಜಸ್ಟ್ ಆನ್ ದಿ ಕಾಂಟ್ರಾಕ್ಟ್ ಡೇಟ್ ಅಂತ ತಗೋಬೇಕಾಗುತ್ತೆ. ಸೊ ಡೇಟ್ ಏನೂ ಇಲ್ಲ, ಲೆಡ್ಜರ್ ಫೋಲಿಯೋ ಏನು ಬರೋದಿಲ್ಲ. ಸೊ ಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ ಮಾಮೂಲಿ ಜರ್ನಲ್ ಎಂಟ್ರಿ ಕಾಲಮ್ ಹಾಕೊಳ್ಳಿ. ಡೇಟ್ ಬಂದು ಆನ್ ಕಾಂಟ್ರಾಕ್ಟ್ ಡೇಟ್, ಕಾಂಟ್ರಾಕ್ಟ್ ಡೇಟ್. ಪ್ರೆಸೆಂಟೇಷನ್ ಬಂದು ಫಸ್ಟ್ ನೀವು ತಗೋಬೇಕಾದ್ರೆ ಫಿನಾನ್ಷಿಯಲ್ ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಅಸೆಟ್ ಅಕೌಂಟ್, ಡೇಟ್ ಆರ್ ಫಿನಾನ್ಷಿಯಲ್ ಅಸೆಟ್ ಅಕೌಂಟ್ ಅಂದ್ರೆ ಎಷ್ಟು ರೆವಿನ್ಯೂ ನಮಗೆ ಬರ್ತಾ ಇರೋದು 41,20,000 ಬರ್ತಾ ಇರೋದು. ಸೊ 41,20,000 ಫಿನಾನ್ಷಿಯಲ್ ಅಸೆಟ್ ಅಕೌಂಟ್ ಡೇಟ್ ಆರ್ ಟು ಸೇಲ್ಸ್ ಅಕೌಂಟ್ ಅಥವಾ ರೆವಿನ್ಯೂ ಅಕೌಂಟ್ ಅಂತ ತಗೊಳ್ತೀವಿ, ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಅಂತ 38,14,815. ದೆನ್ ಟು ಇನ್ನೇನು ತಗೋಬೇಕಪ್ಪ ಅಂದ್ರೆ ಟು ಇಂಟ್ರೆಸ್ಟ್ ಅಕೌಂಟ್. ಸೊ ಇಂಟ್ರೆಸ್ಟ್ ಬಂದ್ಬಿಟ್ಟು ಎಷ್ಟಿದೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಮ್ಮ ಹತ್ರ ಎಷ್ಟು ಇಂಟ್ರೆಸ್ಟ್ ಇನ್ಕಮ್ ಇದೆ, ದಟ್ ಈಸ್ 3,05,185 ಇಂಟ್ರೆಸ್ಟ್ ಇದೆ. ಸೊ ಈ ಒಂದು ಜರ್ನಲ್ ಎಂಟ್ರಿಯನ್ನ ನೀವು
ಪಾಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಕೂಡ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಈಚ್ ಅಲೋಕೇಟೆಡ್, ಫಸ್ಟ್ ಒನ್ಗೆ 2 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಒನ್ಗೆ 2 ಮಾರ್ಕ್ಸ್ ಅಲೋಕೇಟ್ ಮಾಡ್ತಾರೆ. ಇವೆರಡಕ್ಕೂ ಕೂಡ ಒಂದೊಂದು ಮಾರ್ಕ್ಸನ್ನು ಅಲೋಕೇಟ್ ಮಾಡಿರ್ತಾರೆ. ಸೊ ನಿಮಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್. ಓಕೆ, ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಸೊಲ್ಯೂಷನ್. ಇದರಲ್ಲೇನೋ ನಿಮಗೆ ಡೌಟ್ಸ್ ಇದ್ರೆ ಜಸ್ಟ್ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕ್ವಶನ್ಗೆ ನಾನು ಡೆಫಿನೆಟ್ಲಿ ಆನ್ಸರ್ಸನ್ನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.